ದಿನವೂ ಅದು ಹೊಸ ಆಶೆ, ಶಕ್ತಿ ಮತ್ತು ಶಾಂತಿಯನ್ನು ನೀಡುತ್ತದೆ. ನಿನ್ನೆ ಏನೇ ಆಗಿರಲಿ, ಇಂದು ದೇವರ ಕೃಪೆಯಿಂದ ಹೊಸ ಆರಂಭ ಸಾಧ್ಯ ಎಂದು ಹೇಳುತ್ತಾ ಇಂದಿನ 2ನೇ ದಿನದ ನವೇನ ಪ್ರಾರ್ಥನೆಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ನಮ್ಮ ಪಾಲಕರು ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರು 1567 ಫ್ರಾನ್ಸ್ ದೇಶದಲ್ಲಿ ಜನಿಸಿದರು. ಇವರು ಕಥೋಲಿಕ ಚರ್ಚಿನ ಮಹಾನ್ ಸಂತರು, ಬಿಷಪ್ ಹಾಗೂ ಪ್ರಖ್ಯಾತ ಧಾರ್ಮಿಕ ಗುರುಗಳಾಗಿದ್ದರು. ಪ್ರೀತಿ, ಸಹನೆ, ಶಾಂತಿ ಮತ್ತು ವಿನಮ್ರತೆಯ ಮೂಲವೇ ಅವರ ಮನಸ್ಸನ್ನು ಬದಲಾಯಿಸಬಹುದು ಎಂಬುದು ಅವರ ಜೀವನದ ಪ್ರಮುಖ ಆಶಯವಾಗಿತ್ತು. ಅವರು ಕಠಿಣತೆಯ ಬದಲು ಮೃದುತ್ವವನ್ನು ಮತ್ತು ದಯೆಯನ್ನು ಉಪದೇಶಿಸಿದರು. ಅವರ ಸರಳ ಭಾಷೆ ಮತ್ತು ಬರಹಗಳು ಜನರಿಗೆ ಅವರ ಪ್ರೀತಿಯನ್ನು ಅರ್ಥ ಮಾಡಿಕೊಟ್ಟವು. ಇವರನ್ನು ಬರಹಗಾರರು ಮತ್ತು ಪತ್ರಕರ್ತರ ಸಂರಕ್ಷಕರು ಎಂದು ಇಂದಿಗೂ ಅವರ ಜೀವನ ಮತ್ತು ಬೋಧನೆಗಳು ನಮಗೆ ಪ್ರೀತಿ, ಸಾಧನೆ ಮತ್ತು ಸತ್ಕರ್ಮದ ಮಾರ್ಗವನ್ನು SFS ಸಂಸ್ಥೆಯ ಅನುಯಾಯಿಗಳ ಮೂಲಕ ತಿಳಿಯಪಡಿಸುತ್ತದೆ. ಇಂತಹ ಸಂತರ ಮಹಿಮೆಯನ್ನು ನಾವು ಕೊಂಡಾಡುವುದು ನಮ್ಮ ಭಾಗ್ಯವೇ ಸರಿ. ಇಂದು ನಾವು ನಮ್ಮ ನವೇನ ಪ್ರಾರ್ಥನೆಯ 2ನೇ ದಿನದಂದು ಎಲ್ಲ ಮಹಿಳೆಯರಿಗಾಗಿ, ವಿಶೇಷವಾಗಿ ನಮ್ಮ ವಿಚಾರಣೆಯಲ್ಲಿರುವ ಮಹಿಳೆಯರನ್ನು ನಮ್ಮ ಪಾಲಕ ಸಂತರಿಗೆ ಸಮರ್ಪಿಸುವ. ಮಹಿಳೆ ತಾಯಿಯಾಗಿ, ಹೆಂಡತಿಯಾಗಿ, ಸಹೋದರಿಯಾಗಿ ಮತ್ತು ಸಮಾಜದ ಸದಸ್ಯರಾಗಿ ತಮ್ಮ ಕರ್ತವ್ಯವನ್ನು ಜವಾಬ್ದಾರಿಯಿಂದ ನಿರ್ವಹಿಸಲಿ ಹಾಗೂ ಬುದ್ಧಿ, ಧೈರ್ಯ, ಅವರ ದುರ್ಬಲ ಕ್ಷಣದಲ್ಲಿ ಶಕ್ತಿ, ನಿರಾಸೆಯ ಸಮಯದಲ್ಲಿ ಆಸೆ, ಕೋಪದ ಬದಲು ಸಹನೆ, ದ್ವೇಷದ ಬದಲು ಪ್ರೀತಿ ಅವರ ಹೃದಯದಲ್ಲಿ ಸದಾ ನೀಡು ಎಂದು ಇಂದಿನ ದಿವ್ಯ ಬಲಿಪೂಜೆಯಲ್ಲಿ ನಮ್ಮ ಪಾಲಕ ಸಂತರಲ್ಲಿ ಪ್ರಾರ್ಥಿಸುವ. ಕೋರಿಕೆಗಳನ್ನು ದಯಾಮಯ ದೇವರು ಈಡೇರಿಸಿ ಅವರ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲೆಂದು ಪ್ರಾರ್ಥಿಸುತ್ತಾ ಈ ದಿವ್ಯ ಬಲಿಪೂಜೆಯನ್ನು ಅರ್ಪಿಸುತ್ತಾ ಇದ್ದಾರೆ ಮಿಸ್ ಮರಿಯಾ ರಾಲ್ಫ್ ಫೆರ್ನಾಂಡಿಸ್ ಕುಟುಂಬದವರು. ಸಂತ ಫ್ರಾನ್ಸಿಸ್ ಸೇಲ್ಸ್ ರವರಿಗೆ ವಂದನಾರ್ಪಣೆಯಾಗಿ ತಮ್ಮ ಕುಟುಂಬಕ್ಕೆ ಬೇಕಾದವರ ಪ್ರಸಾದಕ್ಕಾಗಿ ಪ್ರಾರ್ಥಿಸುತ್ತಾ ಈ ದಿವ್ಯ ಬಲಿಪೂಜೆಯನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದಾರೆ ಮಿಸ್ ಪುಷ್ಪಾ ಮೈಕಲ್ ಕುಟುಂಬದವರು. ತಮ್ಮ ಕುಟುಂಬದ ಮುಂಬರುವ ಶುಭ ಕಾರ್ಯಗಳಿಗೆ ದೇವರ ಅನುಗ್ರಹಕ್ಕಾಗಿ ಪ್ರಾರ್ಥಿಸುತ್ತಾ ವಂದನಾರ್ಪಣೆಯಾಗಿ ದಿವ್ಯ ಬಲಿಪೂಜೆಯನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದಾರೆ ಚೌರಪ್ಪ ದಂಡಾವತಿ ಕುಟುಂಬದವರು. ಬಾಲಯೇಸುವಿಗೆ ವಂದನಾರ್ಪಣೆಯಾಗಿ ತಮ್ಮ ಕುಟುಂಬದಲ್ಲಿರುವಂಥ ಪ್ರತಿಯೊಂದು ಮಗುವನ್ನು ಬಾಲಯೇಸುವು ಆಶೀರ್ವದಿಸಿ ಮುನ್ನಡೆಸಲೆಂದು ಪ್ರಾರ್ಥಿಸಿ ಈ ದಿವ್ಯ ಬಲಿಪೂಜೆಯನ್ನು ಅರ್ಪಿಸುತ್ತಾ ಇದ್ದಾರೆ ಅರ್ಪಿತಾ ನವೀನ್ ಕುಮಾರ್ ಕುಟುಂಬದವರು. ನಮ್ಮ ಧರ್ಮ ಕೇಂದ್ರದಲ್ಲಿರುವಂಥ ಪ್ರತಿಯೊಂದು ಮಕ್ಕಳಿಗೆ ದಯಾಮಯ ದೇವರು ಪಾಲಕ ಸಂತರ ಮುಖಾಂತರ ಹೇರಳವಾದ ಅನುಗ್ರಹವನ್ನು ದಯಪಾಲಿಸಿ ಮಕ್ಕಳು ತಮ್ಮ ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿ ಮುನ್ನಡೆಯಲೆಂದು ಹಾಗೂ ಬರಲಿರುವಂಥ ಪರೀಕ್ಷೆಗಳಲ್ಲಿ ಉತ್ತಮವಾಗಿ ಬರೆಯಲು ಬೇಕಾದ ಜ್ಞಾನಾರ್ಜನೆಯನ್ನು ದಯಾಮಯ ದೇವರು ಅನುಗ್ರಹಿಸಲೆಂದು ಪ್ರಾರ್ಥಿಸಿ ಈ ದಿವ್ಯ ಬಲಿಪೂಜೆಯನ್ನು ಅರ್ಪಿಸುತ್ತಾ ಇದ್ದಾರೆ ಅರ್ಪಿತಾ ನವೀನ್ ಕುಮಾರ್ ಕುಟುಂಬದವರು. ನಮ್ಮ ಧರ್ಮ ಕೇಂದ್ರದಲ್ಲಿರುವಂಥ ಪ್ರತಿಯೊಬ್ಬ ಮಹಿಳೆಯರಿಗೆ ಹಾಗೂ ಹಿರಿಯ ಮಹಿಳೆಯರಿಗೆ ದಯಾಮಯ ದೇವರು ಪಾಲಕ ಸಂತರ ಮುಖಾಂತರ ಹೇರಳವಾದ ಅನುಗ್ರಹವನ್ನು ದಯಪಾಲಿಸಿ ಅವರಿಗೆ ಬೇಕಾದ ಆಶೀರ್ವಾದ, ಆಯುರಾರೋಗ್ಯ ಭಾಗ್ಯವನ್ನು ಹಾಗೂ ವಿಶ್ವಾಸದ ಜೀವನದಲ್ಲಿ ಮುನ್ನಡೆಯಲು ದಯಾಮಯ ದೇವರು ನಮ್ಮ ಧರ್ಮ ಕೇಂದ್ರದ ಎಲ್ಲ ಮಹಿಳೆಯರನ್ನು ಆಶೀರ್ವದಿಸಲೆಂದು ಪ್ರಾರ್ಥಿಸಿ ಈ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದಾರೆ ಅರ್ಪಿತಾ ನವೀನ್ ಕುಮಾರ್ ಕುಟುಂಬದವರು. ತಮ್ಮ ಕುಟುಂಬದಲ್ಲಿ ಇರುವಂಥ ಪ್ರತಿಯೊಂದು ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ, ಒಳ್ಳೆಯ ವಿದ್ಯಾಭ್ಯಾಸವು ದೇವರ ಕೃಪೆಯಿಂದ ಲಭಿಸುವಂತೆ ಹಾಗೂ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ಪಾಲಕ ಸಂತರ ಮುಖಾಂತರ ಆಶೀರ್ವದಿಸಿ ಕಾಪಾಡಲೆಂದು ಈ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದಾರೆ ಹರ್ಷಿತಾ ರೋನಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು. ಈ ಎಲ್ಲ ಕೋರಿಕೆಗಳಿಗಾಗಿ ಅವರೊಡನೆ ಸೇರಿ ನಾವೆಲ್ಲರೂ ಪ್ರಾರ್ಥಿಸೋಣ. ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ದಯಾಮಯ ದೇವರ ಪಾದ ಸನ್ನಿಧಿಗೆ ಅರ್ಪಿಸಿ ಈ ದಿವ್ಯ ಆರಾಧನೆಯಲ್ಲಿ ಭಕ್ತಿಯಿಂದ ಭಾಗವಹಿಸುವ.
ಪಾಲಕ ಸಂಸದ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ಹಬ್ಬವನ್ನು ಆಚರಿಸಲು ಸಿದ್ಧತೆಯನ್ನು ಮಾಡಿಕೊಡಲು ನಾವು 2ನೇ ದಿನ ನೊವೆನೆ ಪ್ರಾರ್ಥನೆಯಲ್ಲಿ ನಾವು ತೊಡಗಿಕೊಂಡಿದ್ದೇವೆ. ಇಂದು ದೇವರಿಗೆ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸುವ ದೇವರ ಆಶೀರ್ವಾದದಿಂದ ನಾವೆಲ್ಲರೂ ಪಾಪ ನಿವೇದನೆ ಸಂಸ್ಕಾರವನ್ನು ಸ್ವೀಕರಿಸಿ ಶುದ್ಧವಾದ ಮನಸ್ಸಿನಿಂದ ಈ ಪ್ರಥಮ ಬಲಿಪೂಜೆಯಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಪಾಲಕ ಸಂಸದ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ವಾರ್ಷಿಕ ಮಹೋತ್ಸವ ಸಿದ್ಧತೆಗೆ ಬಂದಿರುವುದಂತಹ ವಂದನೆಯ ಫಾದರ್ ಹೆನ್ರಿ ಥಾಮಸ್ ಧರ್ಮಕೇಂದ್ರದ ಗುರುಗಳು ಸಂತ ಇಗ್ನೇಸಿಯಸ್ ಲೋಯಾಲ ದೇವಾಲಯ ಗದಗ ಇವರು ಇಂದಿನ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಿ ನಮಗಾಗಿ ಪ್ರಾರ್ಥಿಸಿ ಹಬ್ಬದ 2ನೇ ದಿನದ ನವೇನ ಪ್ರಾರ್ಥನೆಯನ್ನು ನೆರವೇರಿಸುವರು. ಹಾಗೂ ವಂದನೆಯ ಫಾದರ್ ರಾಜಪ್ಪ ಮುಖ್ಯೋಪಾಧ್ಯಾಯರು ಸಂತ ಜಾನರ ಪ್ರೌಢಶಾಲೆ ಗದಗ ಇವರು ಇಂದು ನಮಗೆ ಪ್ರಬೋಧನೆಯನ್ನು ನೀಡುವರು. ಅದೇ ರೀತಿಯಲ್ಲಿ ವಂದನೆಯ ಫಾದರ್ ಆರೋಗ್ಯನಾಥನ್ ನಿರ್ದೇಶಕರು ಆರೋಗ್ಯ ಮಾತಾ ಪುಣ್ಯಕ್ಷೇತ್ರ ಬಳ್ಳಾರಿ ಮತ್ತು ವಂದನೆಯ ಫಾದರ್ ರೋಷನ್ SDB ಸುಪೀರಿಯರ್ ಡಾನ್ ಬಾಸ್ಕೋ ಹಾಸ್ಪೇಟ್ ಇವರಿಗೂ ವಿಶೇಷವಾಗಿ ಇಂದು ಪಾಪ ನಿವೇದನೆ ಸಂಸ್ಕಾರವನ್ನು ನೆರವೇರಿಸಿಕೊಟ್ಟಂತಹ ಇಬ್ಬರು ಗುರುಗಳಿಗೂ ಮತ್ತು ಇತರ ಗುರುಗಳಿಗೂ ನಾನು ವಂದಿಸುತ್ತಾ ಮತ್ತೊಂದು ಸಾರಿ ಇವರೆಲ್ಲರನ್ನು MSFS ಗುರುಗಳ ಪರವಾಗಿ ಪಾಲನಾ ಸಮಿತಿ ಸದಸ್ಯರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ಹಾರ್ಟಿ ವೆಲ್ಕಮ್ ಡಿಯರ್ ಫಾದರ್. ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯರೇ, ಫಾದರ್ ಜಪಮಾಲೈ ಒಂದು ತಿಂಗಳ ಹಿಂದೆಯೇ ಈ ಒಂದು ಆಹ್ವಾನವನ್ನು ನೀಡಿ ಫಾದರ್ ನಮ್ಮ ವಿಚಾರಣೆಗೆ ಬರಬೇಕಂತ ಕೇಳ್ಕೊಂಡಾಗ ನಾನು ತುಂಬ ಖುಷಿಯಾಯಿತು. ಆರಾಧನೆ ಪ್ರಾರಂಭವಾದ ಮೇಲೆ ಫಾದರು ಪಾಪ ನಿವೇದನೆ ಸಂಸ್ಕಾರವನ್ನು ಪ್ರಾರಂಭಿಸಿದಾಗ ನನಗೆ ಇನ್ನೂ ಖುಷಿ ಏನಾಯ್ತು ಅಂತ ಹೇಳಿದ್ರೆ, ಅದರಲ್ಲಿ ಎಲ್ಲರೂ ಭಾಗವಹಿಸ್ಕೊಂಡ್ರಿ ನೀವು. ನಿಜವಾಗ್ಲೂ ನಾನು ತುಂಬ ಖುಷಿಯಾಗ್ಬಿಡ್ತು ನನಗೆ. ಕೆಲವೊಮ್ಮೆ ಅನೇಕ ದೇವಾಲಯಗಳಲ್ಲಿ ನಾವು ಪಾಪ ನಿವೇದನೆಗೆ ಬನ್ನಿ, ಪಾಪ ನಿವೇದನೆ ಮಾಡಿ 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 ಅಂತ ಕೇಳ್ತಾ ಇರಬೇಕು. ಆದರೆ ಇವತ್ತು ನನಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ಎಲ್ಲರೂ ಭಯಭಕ್ತಿಯಿಂದ ಈ ಒಂದು ಸಂಸ್ಕಾರದಲ್ಲಿ ಭಾಗವಹಿಸ್ಕೊಂಡ್ರಿ ಮಕ್ಕಳೇ. ನಿಜವಾಗ್ಲೂ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಐ ಆಮ್ ರಿಯಲಿ ಹ್ಯಾಪಿ when I saw that from everybody. ಅದಕ್ಕೆ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರು ಅತಿ ಸುಂದರವಾಗಿ ಹೇಳ್ತಾರೆ. ಆಗಲೇ ಒಂದು ಪೀಠಿಕೆ ಆಗಿದೆ, ಮತ್ತೆ ನಿಮಗೆ ಬೋರ್ ಓಡಿಸಲ್ಲ ನಾನು ಜಾಸ್ತಿ, ಆಯಿತಾ? ಬೇಗ ಮುಗಿಸ್ಬಿಡ್ತೀನಿ. ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರು ತಮ್ಮ ಜೀವನದಲ್ಲಿ ಇದನ್ನೇ ಹೇಳ್ತಾರೆ, ನಾವು ಕ್ರೈಸ್ತರಾಗಿ ಬಾಳುವಾಗ ದೇವರಿಗೆ ಅಭಿಮುಖರಾಗಿ ನಾವು ಜೀವಿಸುವಾಗ ಭಯದಿಂದ ಅಲ್ಲ, ಅಥವಾ ನಮ್ಮ ರೋಷ ವೇಷ ದ್ವೇಷದಿಂದ ಅಲ್ಲ ನಾವು ದೇವರನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರು ಹೇಳ್ತಾರೆ, ನಿಮ್ಮ ಸೌಮ್ಯತೆ, ನಿಮ್ಮ ತಾಳ್ಮೆ, ನಿಮ್ಮ ಪ್ರೀತಿಯು ನಿಮ್ಮ ಮನಸ್ಸಿನಲ್ಲಿ ನೆಲೆಗೊಂಡಾಗ ನಾನು ನಿಮ್ಮಲ್ಲಿ ನೆಲೆಗೊಳ್ಳುತ್ತೇನೆ. ವೆನ್ ಯು ಹ್ಯಾವ್ ಪೇಷನ್ಸ್, ಕೈಂಡ್ನೆಸ್ ಆ್ಯಂಡ್ ಲವ್, that is enough. I shall remain in you and you will remain in me. ನಾನು ನಿಮ್ಮಲ್ಲೂ ನೀವು ನನ್ನಲ್ಲೂ ನೆಲೆಗೊಳ್ಳುತ್ತೀರಿ. ಆದ ಕಾರಣ ನಾಳೆ ಎಂಬುದು ವಿಚಾರ ಮಾಡದೆ ಇವತ್ತು ಈ ಗಳಿಗೆ ಏನನ್ನು ಮಾಡುತ್ತೀರೋ ಅದನ್ನು ಪೂರ್ಣ ಮನಸ್ಸಿನಿಂದ ಪೂರ್ಣ ಶಕ್ತಿಯಿಂದ ಮಾಡಿರಿ, ಆಗ ಎಲ್ಲವೂ ಪ್ರಾಪ್ತವಾಗುತ್ತದೆ ಅಂಥೇಳಿ ಸಂತ ಫ್ರಾನ್ಸಿಸ್ ಜೇವರವರು ಡಿ ಸೇಲ್ಸ್ ಅವರು ಹೇಳುತ್ತಾರೆ. ಕ್ರಿಸ್ತಲ್ ನನ್ನ ಆತ್ಮೀಯರೇ, ಇದೋ ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವು ಭಾಗವಹಿಸ್ಕೊಳ್ತಿದ್ದೇವೆ, ಆಧ್ಯಾತ್ಮಿಕ ಸಿದ್ಧತೆಯನ್ನು ಕೈಗೊಳ್ಳುತ್ತಿದ್ದೇವೆ. ನಾವು ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ಮೌಲ್ಯಗಳನ್ನು ಅನೇಕ ರೀತಿಯಲ್ಲಿ ಅನೇಕ ವಿಧದಲ್ಲಿ ನಾವು ಕೇಳುತ್ತೇವೆ. ಗುರುಗಳು ಹಂಚಿಕೊಳ್ಳುತ್ತಾರೆ ಅವರ ಜೀವನದ ಮೌಲ್ಯಗಳು, ಯಾವ ರೀತಿಯಲ್ಲಿ ಅವರು ಜೀವಿಸಿದರೂ ದೇವರಿಗೆ ಹೇಗೆ ಅಭಿಮುಖರಾಗಿ ಅವರು ಬಾಳಿದರೆಂದು ನಾವು ಕೇಳುತ್ತೇವೆ. ಮಕ್ಕಳೇ, ಎಲ್ಲರೂ ನಮ್ಮ ಕರೆಗಳನ್ನು ಜೋಡಿಸ್ಕೊಳ್ಳೋಣ. ಲೆಟ್ ಅಸ್ ಜಾಯಿನ್ ಅವರ್ ಹ್ಯಾಂಡ್ಸ್. ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರು ಹೇಳಿದಂತೆ ಈ ಗಳಿಗೆ ನಮಗೆ ಅತಿ ಶ್ರೇಷ್ಠ ಗಳಿಗೆ ಆಗಿರುತ್ತದೆ.
ದ ಪ್ರೆಸೆಂಟ್ ಮೂಮೆಂಟ್ ಈಸ್ ವೆರಿ ಪ್ರೆಷಿಯಸ್ ಟು ಅಸ್. ಶರಣೋಗೋಣ ದೇವರ ಹತ್ರ. ಬೇಡಿಕೊಳ್ಳೋಣ. ಅವರ ಮುಖಾಂತರ ನಾವು ಅನೇಕ ಕೋರಿಕೆಗಳಿರುತ್ತವೆ. ಅವೆಲ್ಲವನ್ನು ಅವರ ಪಾದಕ್ಕೆ ಸಮರ್ಪಿಸಿ ಅವರ ಮುಖಾಂತರ ದೇವರ ವರಪ್ರಸಾದಕ್ಕಾಗಿ ನಾವು ಬೇಡಿ ಪ್ರಾರ್ಥಿಸಿ ನಾವು ಮಾಡಿರುವ ತಪ್ಪುಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪದಿಂದ ನಾವು ಅಭಿಮುಖರಾಗಿ ಈ ಬಲಿಪೂಜೆಯಲ್ಲಿ ಯೋಗ್ಯ ರೀತಿಯಲ್ಲಿ ಭಾಗವಹಿಸಲು ನಮ್ಮನ್ನೇ ನಾವು ಸಮರ್ಪಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಪಾಪವೇ. ಆದುದರಿಂದ ಸದಾ ಕನ್ನಿಗೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರು ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭುವೇ ದಯೆಯ ತೋರಿರಿ, ಪ್ರಭುವೇ ದಯೆಯ ತೋರಿರಿ, ಪ್ರಭುವೇ ದಯೆಯ ತೋರಿರಿ, ಪ್ರಭುವೇ ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ.
ಹೆಚ್ಚಳ ಪಡುವವನು ನನ್ನನ್ನು ತಾನು ತಿಳಿದುಕೊಂಡದ್ದಕ್ಕಾಗಿ ಹೆಚ್ಚಳ ಪಡಲಿ. ಜಗದಲ್ಲಿ ಅಚಲ ಪ್ರೀತಿಯನ್ನು ನ್ಯಾಯ ನೀತಿಯನ್ನು ತೋರ್ಪಡಿಸುವ ಸರ್ವೇಶ್ವರ ನಾನೇ. ನನಗೆ ಪ್ರಿಯವಾದವು ಪ್ರೀತಿ, ನೀತಿ, ನ್ಯಾಯಗಳೇ. ಇದನ್ನು ಗ್ರಹಿಸಿಕೊಂಡದ್ದಕ್ಕಾಗಿ ಹೆಚ್ಚಳ ಪಡಲಿ. ಇದು ಸರ್ವೇಶ್ವರನಾದ ನನ್ನ ನುಡಿ. ದೇವರ ವಾಕ್ಯವಿದು. ವಿಜ್ಞಾನ ಎಷ್ಟು ಅಗಾಧ, ಪರಿಶೋಧನೆಗೂ ನಿಲುಕದ ಅವರ ನಿರ್ಣಯ ಎಷ್ಟು ಅಗಮ್ಯ, ಅವರ ನಿಯೋಜನೆಗಳು ಗ್ರಹಿಕೆಗೂ ಎಷ್ಟು ಅಸಾಧ್ಯ. ಪ್ರಭುವಿನ ಮನಸ್ಸನ್ನು ಅರಿತವರು ಯಾರು? ಅವರಿಗೆ ಉಪದೇಶಿಸುವವರು ಯಾರು? ಮೊದಲೇ ಅವರ ಬಳಿ ಕೊಟ್ಟಿಟ್ಟವರು, ಹೀಗೆ ಅವರಿಂದ ಪ್ರತಿಫಲ ಪಡೆದವರಾರು? ಸಮಸ್ತವೂ ಉಂಟಾಗುವುದು ಅವರಿಂದಲೇ, ಮುಂದುವರಿಯುವುದು ಅವರ ಮುಖಾಂತರವೇ, ಇರುವುದು ಅವರಿಗೋಸ್ಕರವೇ. ಆ ಪ್ರಭುವಿಗೆ ಯುಗ ಯುಗಾಂತರಕ್ಕೂ ಸ್ತುತಿ ಸ್ತೋತ್ರ ಸಲ್ಲಲಿ. ನನ್ನ ಈ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲುತ್ತಾನೆ. ಮಳೆ ಬಿತ್ತು, ನೆರೆ ಬಂತು, ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು. ಆದರೂ ಅದು ಬೀಳಲಿಲ್ಲ, ಕಾರಣ ಅದರ ಅಡಿಗಟ್ಟು ಬಂಡೆಯ ಮೇಲಿತ್ತು. ನನ್ನ ಈ ಮಾತುಗಳನ್ನು ಕೇಳಿಯೂ ಅದರಂತೆ ನಡೆಯದ ಪ್ರತಿಯೊಬ್ಬನು ಮರಳಿನ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿಹೀನನನ್ನು ಹೋಲುತ್ತಾನೆ. ಮಳೆ ಬಿತ್ತು, ನೆರೆ ಬಂತು, ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು. ಅದು ಕುಸಿದು ಬಿತ್ತು, ಅದಕ್ಕಾದ ಪತನವೋ ಅಗಾಧ.
ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಮಕ್ಕಳೇ, ಯುವಜನರೇ ಹಾಗೂ ಸಹೋದರ ಸಹೋದರಿಯರೇ, ಈ ಧಾರ್ಮಿಕ ಸಭೆಯ ಸಂಸ್ಥಾಪಕರಾದಂಥ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ರವರು, ನಿಜವಾಗ್ಲೂ ನಾನು ಅವರ ಜೀವನ ಚರಿತ್ರೆಯನ್ನು ಓದಬೇಕಾದ್ರೆ ನನಗೆ ಬಹಳ ಆಶ್ಚರ್ಯ ಆಯಿತು. ಈ ವ್ಯಕ್ತಿ ಎಂಥ ಒಂದು ಕುಟುಂಬದಲ್ಲಿ ಜನಿಸಿದ್ರು, ಎಂಥ ಒಂದು ಹಿನ್ನೆಲೆಯಿಂದ ಬಂದರು, ಈ ವ್ಯಕ್ತಿ ಜನಿಸಿದಾಗ ಆ ಸಮಾಜದಲ್ಲಿದ್ದಂಥ ಪರಿಸ್ಥಿತಿ ಹೇಗಿತ್ತು. ಬಹುಶಃ ನೀವು ಪ್ರತಿ ವರ್ಷ ಅವರ ಜೀವನ ಚರಿತ್ರೆ ಬಗ್ಗೆ ನೀವು ಆಲಿಸುತ್ತಾ ಬಂದಿದ್ದೀರಿ. ಒಬ್ಬ ಅಗರ್ಭ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂಥ ಈ ವ್ಯಕ್ತಿ ಕೇವಲ 24ನೇ ವಯಸ್ಸಿಗೆ 2 ಡಾಕ್ಟರೇಟ್ ಪದವಿಗಳನ್ನು ಪಡ್ಕೊಳ್ತಾರೆ. ಆಗಿನ ಕಾಲದಲ್ಲಿ ವಿಶೇಷವಾಗಿ ಫ್ರಾನ್ಸ್ನಲ್ಲಿ ಮತ್ತು ಏನು ಅಕ್ಕಪಕ್ಕದ ಕ್ಯಾಥಲಿಕ್ ಕಂಟ್ರೀಸ್ ಅಥವಾ ಕ್ರಿಶ್ಚಿಯನ್ ಕಂಟ್ರೀಸ್ ಅಂತ ನಾವೇನು ಹೇಳ್ತೀವಿ, ಅಲ್ಲಿಯ ವಿಶ್ವವಿದ್ಯಾನಿಲಯಗಳಲ್ಲಿ ಕೇವಲ ಗುರು ಕನ್ಯಾಸ್ತ್ರೀಯರು ಮಾತ್ರ ಕಲಿತಿರಲಿಲ್ಲ. ಕ್ರೈಸ್ತ ಶ್ರೀಸಾಮಾನ್ಯರು ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ರು. ಯಾವ ಸಬ್ಜೆಕ್ಟ್ಗಳನ್ನು ಓದ್ತಾ ಇದ್ರು? ಅಂದಿನ ಕಾಲದಲ್ಲಿ ಅತ್ಯಂತ ಹೆಚ್ಚು ಓದಲ್ಪಟ್ಟಂಥ ಮತ್ತು ಸಾಕಷ್ಟು ಅನ್ವೇಷಣೆಗಳನ್ನು ಮಾಡ್ತಿದ್ದಂಥ ವಿಷಯಗಳಂದರೆ ಒಂದು ಕಾನೂನು, ಲಾ, ಮೆಡಿಸಿನ್ ಮತ್ತು ಥಿಯಾಲಜಿ, ದೈವಶಾಸ್ತ್ರ. ಈ ವ್ಯಕ್ತಿಗಳು ಈ ವಿಷಯಗಳನ್ನು ಕಲ್ತ್ರೆ ಅಷ್ಟೊಂದು ಡಿಮ್ಯಾಂಡ್ ಇತ್ತು. ಮುಂದೆ ಅವರು ರಾಜಕೀಯಕ್ಕೆ ಹೋಗಲಿಕ್ಕೆ ಅಥವಾ ಬೇರೆ ಬೇರೆ ಕ್ಷೇತ್ರಗಳಿಗೆ ವ್ಯಾಪಾರಗಳಿಗೆ ತೊಡಗಿಸ್ಕೊಳ್ಳಿಕ್ಕೆ ಇವರಿಗೆಲ್ಲ ಅಷ್ಟೊಂದು ಆಸ್ಪದಗಳಿತ್ತು. ಫ್ರಾನ್ಸಿಸ್ ಡಿ ಸೇಲ್ಸ್ ರವರು ಅಗರ್ಭ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಾಗಿಯೂ ಈ ಅಭ್ಯಾಸ ಮಾಡಬೇಕಾದ್ರೆ ಅವರ ದೃಷ್ಟಿ ಬೇರೆ ಕಡೆನೇ ಇತ್ತು. ಈ ಎಲ್ಲ ವಿಷಯಗಳನ್ನು ಗ್ರಹಿಸ್ಕೊಂಡ್ರು, ಅಭ್ಯಾಸ ಮಾಡಿದ್ರು, ಡಾಕ್ಟರೇಟ್ ಪದವಿಗಳನ್ನು ಪಡ್ಕೊಂಡ್ರು. ಅಷ್ಟರೊಳಗಡೆ ಅವರ ತಂದೆ ಇವರಿಗೋಸ್ಕರ ಒಂದು ಉತ್ತಮ ಸ್ಥಾನವನ್ನು ಅವರು ನಿಗದಿಪಡಿಸಿದ್ರು, ಕಾದಿರಿಸಿದ್ರು. ನನ್ನ ಮಗ ಆ ಒಂದು ಪಟ್ಟಣದಲ್ಲಿ ಸೆನೆಟ್ ಮೆಂಬರ್ ಆಗಬೇಕು, ಮುಂದೆ ರಾಜಕೀಯ ಪ್ರವೇಶ ಮಾಡಬೇಕು, ನನ್ನ ಕುಟುಂಬದ ವ್ಯಾಪಾರವನ್ನು ಮುಂದುವರಿಸಬೇಕು, ಈ ಪ್ರಪಂಚದಲ್ಲಿ ಒಬ್ಬ ಪ್ರಖ್ಯಾತ ವ್ಯಕ್ತಿ ಆಗಬೇಕು ಅಂತ ಅವರು ಕನಸ್ಕೊಂಡ್ರು. ಆದರೆ ತಾನೊಂದು ಬಗೆದರೆ ದೈವವೊಂದು ಬಗೆದಂತೆ ಇವರ ಚಿಂತನೆಗಳು ಅವರ ತಂದೆಯ ಚಿಂತನೆಗಳಿರಲಿಲ್ಲ. ಪ್ರಿಯರೇ, ಈ ಸಂತರ ಜೀವನದ ಬಗ್ಗೆ ನಾವು ಓದಬೇಕಾದ್ರೆ ಹಲವಾರು ಮುಖಗಳಿಂದ ನಾವು ಈ ಸಂತರ ಜೀವನವನ್ನು ನಾವು ಅವಲೋಕನ ಮಾಡ್ಬೋದು, ಅರ್ಥೈಸಿಕೊಳ್ಬೋದು, ವಿಶ್ಲೇಷಣೆ ಮಾಡ್ಬೋದು. ನಾನು ಇವರ ಜೀವನವನ್ನು ಓದಿದಾಗ ನನಗೆ ತಟ್ಟನೆ ಬಂದಂಥ ಒಂದೇ ಒಂದು ಅಂಶ ಅಂದರೆ, ದಿಸ್ ಮ್ಯಾನ್ ಇಸ್ ಅ ಮ್ಯಾನ್ ಆಫ್ ವಿಸ್ಡಮ್. ಈ ವ್ಯಕ್ತಿ ಒಬ್ಬ ಸುಜ್ಞಾನಿ. ಪ್ರಿಯರೇ, ಜ್ಞಾನಕ್ಕೂ ಸುಜ್ಞಾನಕ್ಕೂ ವ್ಯತ್ಯಾಸ ಇದೆ. ಯು ಕ್ಯಾನ್ ಕಾಲ್ ಅ ಪರ್ಸನ್ ಅ ವೆರಿ ಇಂಟೆಲಿಜೆಂಟ್ ಪರ್ಸನ್. ಒಬ್ಬ ವ್ಯಕ್ತಿಯನ್ನ ಈತ ಅತ್ಯಂತ ಬುದ್ಧಿಶಾಲಿ ವ್ಯಕ್ತಿ ಅಂತ ಹೇಳ್ಬೋದು. ಆದರೆ ಆ ವ್ಯಕ್ತಿಯಲ್ಲಿ ಸುಜ್ಞಾನ ಇಲ್ಲದೇ ಇರಬಹುದು. ಈ ಜ್ಞಾನಕ್ಕೂ ಸುಜ್ಞಾನಕ್ಕೂ ಏನು ವ್ಯತ್ಯಾಸ ಇದೆ? ಇವತ್ತು ಈಗಾಗಲೇ ವರ್ಷದ ಕೊನೆಗೆ ಬರ್ತಾ ಇದ್ದೀವಿ. ಸ್ಕೂಲ್ಗಳಿಗೆ, ಕಾಲೇಜ್ಗಳಿಂದ ಬರ್ತಾರೆ ಟ್ಯಾಲೆಂಟ್ ಹಂಟ್ ಮಾಡಲಿಕ್ಕೆ. ಈಗಾಗಲೇ ಕೆಲವು ಕಾಲೇಜ್ಗಳಲ್ಲಿ ಸೈನ್ಸ್ ಮತ್ತು ಮ್ಯಾಥ್ಸಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ಟು ಚೂಸ್ ದ ಪ್ರಾಬಬಲ್ ಕ್ಯಾಂಡಿಡೇಟ್ಸ್, ಯಾರು ಟಾಪರ್ಸ್ ಇದ್ದಾರೆ, 90 ಅಬೌವ್ ಇದ್ದಾರೆ, ಅವ್ರನ್ನೆಲ್ಲ ಅವ್ರ ಕಾಲೇಜಿಗೆ ಸೇರಿಸ್ಕೊಂಡು ರ್ಯಾಂಕ್ ಹೋಲ್ಡರ್ಸ್ ಮಾಡಲಿಕ್ಕೆ. ಇವತ್ತು ಪ್ರಪಂಚದಲ್ಲಿ ಇಂಥವರನ್ನು ನಾವು ಜ್ಞಾನಿಗಳು ಅಂತ ಕರೀತೇವೆ. ಜ್ಞಾನ ಅಂತ ಹೇಳಿದ್ರೆ ಒಂದು ಮಾಹಿತಿ ಗೊತ್ತಿರುವಂಥದ್ದು, ಅಂಕಿಅಂಶಗಳನ್ನು ಗೊತ್ತಿರುವಂಥದ್ದು. ಸುಜ್ಞಾನ ಇವೆಲ್ಲವುಗಳಿಗಿಂತ ಮೀರಿದ್ದು. ಈ ಜ್ಞಾನ ವಿಜ್ಞಾನಕ್ಕೆ ನೆರವಾಗುತ್ತೆ.
ವಿಜ್ಞಾನ ಮತ್ತು ವಿಶ್ವಾಸ ಅವೆರಡೂ ವಿರುದ್ಧವಲ್ಲ. ಎಷ್ಟೋ ಬಾರಿ ಸೋಕಾಲ್ಡ್ ಬುದ್ಧಿವಂತರಂತ ಏನು ಹೇಳ್ತೀವಲ್ಲ, ಸೈನ್ಸ್ ಹೇಳ್ದಲ್ಲಿ ಇರೋದನ್ನ ನಾನು ನಂಬಲ್ಲ, ಯಾವುದು ವಿಜ್ಞಾನದಿಂದ ಸಾಬೀತುಪಡಿಸ್ಲಿಕ್ಕಾಗಲ್ಲ ಅದನ್ನು ನಂಬಲಿಕ್ಕೆ ಸಾಧ್ಯವಿಲ್ಲ, ಅದು ಮೂಢನಂಬಿಕೆ. ಸೈನ್ಸ್ ಆ್ಯಂಡ್ ಫೇತ್ ಡು ನಾಟ್ ಕಾಂಟ್ರಡಿಕ್ಟ್ ಈಚ್ ಅದರ್. ವಿಜ್ಞಾನ ಅದಕ್ಕೆ ಒಂದು ಕೊನೆ ಇದೆ, ವಿಜ್ಞಾನಕ್ಕೆ ಆಕಾರ ಪ್ರಾಕಾರಗಳಿದೆ. ನಾವೇನು ನಮ್ಮ ಪಂಚೇಂದ್ರಗಳಿವೆ, ಅವುಗಳ ಮುಖಾಂತರ ನಾವು ಗ್ರಹಿಸಿಕೊಳ್ತೇವೆ, ಸ್ಪರ್ಶಿಸ್ತೇವೆ, ಬೇರೆ ಬೇರೆ ರೀತಿಯ ಆವಿಷ್ಕಾರಗಳನ್ನು ನಾವು ಮಾಡ್ತೇವೆ. ದೇ ಆರ್ ಆಲ್ ಕಾಲ್ಡ್ ಎಂಪರಿಕಲ್ ಸೈನ್ಸಸ್. ಆದರೆ ವಿಜ್ಞಾನ ಅದು ಒಂದು ಅಂತ್ಯಕ್ಕೆ ಬರುತ್ತೆ, ಅಲ್ಲಿಂದ ವಿಶ್ವಾಸ ಆರಂಭವಾಗುತ್ತೆ. ವಿಜ್ಞಾನದಲ್ಲಿ ನಾವು ನೋಡಿದ್ದೇವೆ, ಇವತ್ತು ಏನು ಪ್ರಪಂಚದಲ್ಲಿ ಪ್ರತಿನಿತ್ಯ ಹೊಸ ಹೊಸ ಆವಿಷ್ಕಾರಗಳು ನಡೀತಾ ಇವೆ. ದೇ ಆರ್ ಆಲ್ ಜಸ್ಟ್ ಕಾಲ್ಡ್ ರಿಸರ್ಚ್ ಆ್ಯಂಡ್ ಡಿಸ್ಕವರಿ. ವಾಟ್ ಈಸ್ ದೇರ್ ಯು ಆರ್ ಡಿಸ್ಕವರಿಂಗ್. ಅದರ ಮೇಲೆ ಒಂದು ಪರದೆ ಇದೆ, ನಮಗೆ ಗೊತ್ತಿಲ್ಲದ ಪರದೆ, ಆ ಪರದೆಯನ್ನು ಸರಿಸಿದ್ರೆ ಓ ಇದು ಹೀಗೆ, ಇದು ಹೀಗೆ. ಆದರೆ ಅದೆಲ್ಲ ಅದು ಕ್ರಿಯೇಷನ್ ಅಲ್ಲ, ಹೊಸ ಸೃಷ್ಟಿ ಅಲ್ಲ. ವಿಶ್ವಾಸ ಅಲ್ಲಿಂದ ಮುಂದುವರ್ಕೊಂಡು ಹೋಗ್ತದೆ. ಇಲ್ಲಿಯವರೆಗೂ ವಿಜ್ಞಾನ ಎಷ್ಟು ಮುಂದುವರೆದಿದ್ರೂ ಸಹ ಮನುಷ್ಯನ ಸಾವಿಗೆ ಉತ್ತರವನ್ನು ಕಂಡುಕೊಳ್ಳಿಕ್ಕಾಗಿಲ್ಲ, ಮನುಷ್ಯನ ಸಾವಿಗೆ ಔಷಧಿಯನ್ನು ಕಂಡುಹಿಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೇಕೆ ಎಷ್ಟೋ ರೋಗಗಳಿಗೆ ಇನ್ನೂ ಮದ್ದಿಲ್ಲ, ಔಷಧಿ ಇಲ್ಲ. ಸುಜ್ಞಾನ ಅಂದರೆ ಏನು ಪ್ರಿಯರೇ? ಈ ವಿಜ್ಞಾನವನ್ನು ಮೀರಿ ಜ್ಞಾನವನ್ನು ಮೀರಿದಂಥದ್ದು ಸುಜ್ಞಾನ. ಅಂದರೆ ಯಾವುದು ಕ್ಷಣಿಕ, ಯಾವುದು ಶಾಶ್ವತ, ಯಾವುದು ಪ್ರಾಪಂಚಿಕ, ಯಾವುದು ಪಾರಮಾರ್ಥಿಕ, ಯಾವುದು ನಮ್ಮನ್ನು ಬಂಧನಕ್ಕೆ ಒಳಪಡಿಸುತ್ತೆ, ಯಾವುದು ನಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೆ, ಇದರ ವ್ಯತ್ಯಾಸವನ್ನು ತಿಳಿಸಿಕೊಡುವಂಥದ್ದು ಸುಜ್ಞಾನ. ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ರವರು ತಮ್ಮ ಅಪಾರ ಪಾಂಡಿತ್ಯವನ್ನು, ಜ್ಞಾನವನ್ನು ಎಲ್ಲವನ್ನ ಪಡೆದುಕೊಂಡ ನಂತರ ಆ ಜ್ಞಾನದ ಇತಿಮಿತಿಯನ್ನು ಅರ್ಥೈಸಿಕೊಂಡ್ರು. ಬಹುತೇಕ ಈ ಪ್ರಾಪಂಚಿಕ ಜ್ಞಾನ ನಮ್ಮ ದೇಹ ರಕ್ಷಣೆಗೆ ನೆರವಾಗುತ್ತೆ. ಈ ಪ್ರಪಂಚದಲ್ಲಿ ನಾವು ಬಹುಶಃ ರೋಗವಿಲ್ಲದೆ ಬದುಕಬಹುದು, ಒಂದು ನೆಮ್ಮದಿಯ ಅಥವಾ ಒಂದು ಐಷಾರಾಮಿ ಸಂತೋಷದ ಜೀವನ ಬದುಕಬಹುದು. ಆದರೆ ಅದಷ್ಟೇ ಮುಖ್ಯವಲ್ಲ. ನಮ್ಮ ಆತ್ಮರಕ್ಷಣೆಗೆ ಇವ್ಯಾವೂ ಸಹ ನಮಗೆ ಸಂಪೂರ್ಣವಾಗಿ ನೆರವಾಗಲಿಕ್ಕೆ ಸಾಧ್ಯವಿಲ್ಲ. ಇವೆಲ್ಲವೂ ಸಹಜವಾದದ್ದು. ದ ವರ್ಲ್ಡ್ ಈಸ್ ರಿಯಲ್, ಆಲ್ ದಟ್ ಹ್ಯಾಪನ್ಸ್ ಇನ್ ದ ವರ್ಲ್ಡ್ ಈಸ್ ರಿಯಲ್, ಬಟ್ ಇಟ್ ಈಸ್ ನಾಟ್ ಪರ್ಮನೆಂಟ್. ನಾವೇನು ದಿನನಿತ್ಯ ಅನುಭವಿಸ್ತೀವಿ, ನಮ್ಮ ಸಂಬಂಧಗಳಾಯಿತು, ನಾವು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಾಯಿತು, ನಮ್ಮ ಸಾಧನೆಗಳಾಯಿತು, ಎಲ್ಲವೂ ಸತ್ಯಪ್ರಿಯರೇ, ಆದರೆ ಇವು ಶಾಶ್ವತವಲ್ಲ. ಸಂತ ಫ್ರಾನ್ಸಿಸ್ ಡೆ ಸೇಲ್ಸ್ ರವರು ಈ ಸತ್ಯವನ್ನು ಅರ್ಥ ಮಾಡಿಕೊಂಡ್ರು. ಇದಕ್ಕೆ ವಿರುದ್ಧವಾಗಿ ಅವರು ಹೋಗಲಿಲ್ಲ, ಬದಲಾಗಿ ಇವುಗಳಿಗಿಂತ ಮೇಲೆ ತಮ್ಮ ದೃಷ್ಟಿಯನ್ನು ಹಾಯಿಸಿದರು. ಇವುಗಳಿಗಿಂತ ನಮ್ಮ ಜೀವನ ಉನ್ನತವಾಗಿದೆ. ಆದ್ದರಿಂದಲೇ ಪೀಠಿಕೆಯಲ್ಲಿ ನೀವು ಆಲಿಸಿದಿರಿ, ಅವರು ಪತ್ರಕರ್ತರ ಪಾಲಕರಾಗಿದ್ದಾರೆ. ಜನರಿಗೆ ಸತ್ಯವನ್ನು ತಿಳಿಸಬೇಕು. ಅವರು ಹುಟ್ಟಿದ್ದು ಕ್ರಿಸ್ತ ಶಕ 1567ರಲ್ಲಿ. ನಿಮಗೆ ಜ್ಞಾಪಕ ಇರಲಿ, ಅವರು ಹುಟ್ಟಿದಂಥ ಸಂದರ್ಭದಲ್ಲಿ ಈಗಾಗಲೇ ಪ್ರಾಟೆಸ್ಟೆಂಟ್ ಕ್ರಾಂತಿ ಆರಂಭವಾಗಿ 50 ವರ್ಷ ಆಗಿತ್ತು. 1517ರಲ್ಲಿ ಮಾರ್ಟಿನ್ ಲೂಥರ್ ಮತ್ತು ಸಂಗಡಿಗರಿಂದ ಆರಂಭವಾದಂಥ ಈ ಪ್ರಾಟೆಸ್ಟೆಂಟ್ ಕ್ರಾಂತಿ ಇಡೀ ಧರ್ಮಸಭೆಯನ್ನು ಇಬ್ಬಾಗಗೊಳಿಸಿತು. ವಿಶೇಷವಾಗಿ ಜರ್ಮನಿ, ಫ್ರಾನ್ಸ್ ಮತ್ತು ಈ ದೇಶಗಳಲ್ಲಿ ಈ ಒಂದು ಕ್ರಾಂತಿ ಬಹಳ ಅಗಾಧವಾಗಿ ನಡೀತಾ ಇತ್ತು. ಈ ಸಂದರ್ಭಗಳಲ್ಲಿ ಎಷ್ಟೋ ಸಂತರು ತಮ್ಮ ಧಾರ್ಮಿಕ ಸಂಸ್ಥೆಗಳ ಮೂಲಕ ಈ ಸುಳ್ಳು ಬೋಧನೆಗಳನ್ನು ಅಥವಾ ಅಬದ್ಧ ಬೋಧನೆಗಳನ್ನು ತಡಿಬೇಕು, ಧರ್ಮಸಭೆಯ ನಿಜವಾದ ಬೋಧನೆಗಳನ್ನು ಜನರಿಗೆ ತಿಳಿಸ್ಬೇಕು ಅಂತ ಹೇಳಿ ಇವರು ಪಣ ತೊಡ್ತಾರೆ. ಇಂಥವರಲ್ಲಿ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರು ಒಬ್ಬರು.
ದೇವರ ಸತ್ಯವನ್ನು ಜನರಿಗೆ ತಿಳಿಸ್ಬೇಕು, ದೇವರ ಸುಜ್ಞಾನವನ್ನು ಜನರಿಗೆ ತಿಳಿಸ್ಬೇಕು ಅಂತ ಹೇಳಿ ಅವರು ತಮ್ಮ ಜೀವನವನ್ನು ಅವರು ಪಣಕ್ಕಿಡ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಸುಜ್ಞಾನವುಳ್ಳಂತಹ ವ್ಯಕ್ತಿಯ ಜೀವನದಲ್ಲಿ ನಾವು ಎಂತಹ ಗುಣಗಳನ್ನು ಕಾಣಲಿಕ್ಕೆ ಸಾಧ್ಯ? ಮೊತ್ತ ಮೊದಲನೇದಾಗಿ ಆ ವ್ಯಕ್ತಿಯಲ್ಲಿ ದೈವಿ ಭಯವಿರ್ತದೆ. ದ ಫಿಯರ್ ಆಫ್ ಗಾಡ್. ದೈವಿ ಭಯ ಅಂದರೆ ಏನು? ದೇವರು ನಮ್ಮ ನಾಶಪಡಿಸ್ತಾರೆ ಅಂತ ಭಯವಲ್ಲ, ಬದಲಾಗಿ ದೇವರು ಇಡೀ ಸೃಷ್ಟಿ ಸಂಕುಲದ ಸೃಷ್ಟಿಕರ್ತ. ನನ್ನ ಜೀವಕ್ಕೆ ಆತ ಆದಿ. ನನ್ನ ಜೀವನದ ಪ್ರತಿಯೊಂದು ಆಗುಹೋಗುಗಳಲ್ಲಿ ಆತ ಪ್ರಸನ್ನನಾಗಿದ್ದಾನೆ. ನನ್ನ ಇಡೀ ಜೀವನ ಆತನ ಕೈಯಲ್ಲಿದೆ. ಆದ್ದರಿಂದ ನಾನು ಆತನನ್ನು ಪೂಜಿಸಬೇಕು, ಆತನನ್ನು ಆರಾಧಿಸಬೇಕು. ನನ್ನ ಜೀವನದಲ್ಲಿ ನಾನು ಪಾಪ ಮಾಡಿ ದೂರ ಹೋದಾಗ ಆತನಿಗೆ ನಾನು ವಿರುದ್ಧವಾಗಿ ಜೀವಿಸ್ತೇನೆ, ಆತನಿಂದ ನನ್ನ ಸಂಬಂಧವನ್ನು ಕಳೆದುಕೊಳ್ಳುತ್ತೇನೆ ಎಂಬಂಥ ಭಯ, ಅದು ದೈವಿ ಭಯ. ಇನ್ನು ಎರಡನೆಯದಾಗಿ ಆತನಲ್ಲಿ ಇರುವಂಥ ಸರಳತೆ. ಯಾರಾದರೂ ಬಹಳ ಸಿಂಪಲ್ಲಾಗಿ ಡ್ರೆಸ್ ಮಾಡ್ಕೊಂಡ್ಬಂದರೆ ಅಥವಾ ಒಬ್ಬ ಸಿಂಪಲ್ ಮನುಷ್ಯನನ್ನು ನೋಡಿದ್ರೆ ಇವತ್ತಿನ ಸಮಾಜದಲ್ಲಿ ಅವರನ್ನು ಯಾವ ರೀತಿ ನಾವು ಅಳೀತೇವೆ? ನಾನು ಯಾವುದೋ ಒಂದು ಹಳೇ ಫಿಲ್ಮಿನ ಒಂದು ಡಯಲಾಗ್ ಕೇಳಿಸ್ಕೊಂಡಿದ್ದೆ. ಆ ಡಯಲಾಗ್ ಏನಂದರೆ, ಆ ಭಕ್ತ ದೇವಾಲಯಕ್ಕೆ ಬರುವಂಥದ್ದು. ಅದೇನೆಂದರೆ, ಶಿವಾರ್ಪಣವಾಗಬೇಕಾದ್ದು ನಮ್ಮ ಭಕ್ತಿ ಶ್ರದ್ಧೆಯ ಹೊರತು ನಮ್ಮ ಬೆಡಗು ಭಿನ್ನಾಣವಲ್ಲ. ಶಿವಾರ್ಪಣವಾಗಬೇಕಾದ್ದು ನಮ್ಮ ಭಕ್ತಿ ಶ್ರದ್ಧೆ ಹೊರತು ನಮ್ಮ ಬೆಡಗು ಭಿನ್ನಾಣವಲ್ಲ. ಬಹುಶಃ ಅದೇ ಮಾತನ್ನು ನಮಗೆ ನಾವು ಅನ್ವಯಿಸಿ ಹೇಳುವುದಾದರೆ, ಕ್ರಿಸ್ತಾರ್ಪಣವಾಗಬೇಕಾದ್ದು ನಮ್ಮ ಭಕ್ತಿ ಶ್ರದ್ಧೆ, ನಮ್ಮ ಬೆಡಗು ಭಿನ್ನಾಣವಲ್ಲ. ಪ್ರಿಯರೇ, ಯಾವ ವ್ಯಕ್ತಿಯಲ್ಲಿ ಈ ಸರಳತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ? ಯಾವ ವ್ಯಕ್ತಿಯಲ್ಲಿ ದೇವರ ಪ್ರಸನ್ನತೆ ಸಂಪೂರ್ಣವಾಗಿರುತ್ತೆ? ಯಾವ ವ್ಯಕ್ತಿ ನಾನು ದೇವರಿಂದ ಅಭ್ಯಂಗಿತನಾಗಿದ್ದೇನೆ, ದೇವರಿಂದ ಆವರಿಸಲ್ಪಟ್ಟಿದ್ದೇನೆ, ನಾನು ದೇವರ ಆಲಯವೇ ಆಗಿದ್ದೇನೆ ಅಂತ ನಂಬ್ತಾನೆ, ಆ ನಂಬಿಕೆ ಪ್ರಕಾರ ಜೀವಿಸ್ತಾನಲ್ಲ, ಅಂಥ ವ್ಯಕ್ತಿ ಯಾವುದೇ ಬಾಹ್ಯ ಬೆಡಗು ಭಿನ್ನಾಣಕ್ಕೆ ಆತ ಮಾರು ಹೋಗುವ ಅವಶ್ಯಕತೆ ಇಲ್ಲ. ಒಬ್ಬ ವ್ಯಕ್ತಿಯನ್ನು ಆತ ಧರಿಸುವಂಥ ಬಟ್ಟೆ ಆಭರಣ, ಆತನ ಸಿರಿ ಸಂಪತ್ತಿನಿಂದ ಅಳೆಯಲು ಸಾಧ್ಯವಿಲ್ಲ. ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ಜೀವನ ನೋಡಿದಾಗ ಇಂಥ ಒಂದು ಸರಳತೆಯ ಸಂಪೂರ್ಣತೆಯನ್ನು ನಾವು ಕಾಣ್ತೇವೆ. ಕಾರಣ, ಅವರು ಇಂಥ ಒಂದು ಸುಜ್ಞಾನದಿಂದ, ದೈವಿ ಪ್ರಸನ್ನತೆಯಿಂದ ತುಂಬಿದವರಾಗಿದ್ದರು. ಪ್ರಿಯ ಸಹೋದರ ಸಹೋದರಿಯರೇ, ಇನ್ನು ಮೂರನೆಯದಾಗಿ ಎಂಥ ವ್ಯಕ್ತಿಯಲ್ಲಿ ಆ ಸುಜ್ಞಾನ ಇದೆ ಅಂತ ನಾವು ಕಂಡುಹಿಡಿಬೋದು ಅಂತ ಹೇಳಿದ್ರೆ, ಯಾವ ವ್ಯಕ್ತಿಯಲ್ಲಿ ನಮ್ರತೆ ಇರುತ್ತೆ, ವಿನಯತೆ ಇರುತ್ತೆ, ವಿನಮ್ರತೆ ಇರುತ್ತೆ. ಅದಕ್ಕೆ ಹೇಳ್ತಾರೆ, ಹ್ಯೂಮಿಲಿಟಿ ಈಸ್ ಮದರ್ ಆಫ್ ಆಲ್ ವರ್ಚ್ಯೂಸ್. ವಿನಯತೆಯೇ ಎಲ್ಲ ಸದ್ಗುಣಗಳ ತಾಯಿ. ಅಹಂಕಾರಿಗಳ ಹೃದಯದಲ್ಲಿ ದೇವರು ವಾಸಿಸಲು ಸಾಧ್ಯವಿಲ್ಲ. ಅಹಂಕಾರದಿಂದಲೇ ಮೂಲ. ದೇವರು ಎಲ್ಲರನ್ನ ದೇವದೂತರುಗಳನ್ನು ಸೃಷ್ಟಿಸಿದಾಗ್ಯೂ ಅವರ ಅಹಂಕಾರದಿಂದ ದೇವರ ವಿರುದ್ಧ ದಂಗೆ ಎದ್ದದ್ದಕ್ಕೆ ಅವರು ನರಕಕ್ಕೆ ತಳ್ಳಲ್ಪಟ್ಟರು. ಅದಕ್ಕೆ ಇಂಗ್ಲಿಷ್ನಲ್ಲಿ ದೇ ಆರ್ ಆಲ್ ಫಾಲನ್ ಏಂಜಲ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಬೈಬಲ್ ಶ್ರೀಗ್ರಂಥದಲ್ಲಿ ಅಲ್ಲಿ ಬರೆಯಲಾಗಿದೆ, ದೇವರು ಮನುಷ್ಯನಿಗೋಸ್ಕರ ನರಕವನ್ನು ಸೃಷ್ಟಿ ಮಾಡಲಿಲ್ಲ. ನರಕವನ್ನು ಸೃಷ್ಟಿ ಮಾಡಿದ್ದು ದೇವರ ವಿರುದ್ಧ ದಂಗೆ ಎದ್ದಂಥ ಈ ಫಾಲನ್ ಏಂಜಲ್ಸ್ಗೆ, ಬಿದ್ದಂಥ ದೇವದೂತರುಗಳಿಗೆ. ಸಂತ ಜಾನ್ ಮರಿಯ ವಿಯಾನಿರವರು ಈ ವಿನಯತೆ ಹೇಗಿರಬೇಕು ಎಂಬುದರ ಬಗ್ಗೆ ಒಂದು ಉಪಮೆಯನ್ನು ಹೇಳ್ತಾರೆ. ನಾವೆಲ್ಲ ಹಾರವನ್ನು ಧರಿಸ್ಕೊಂಡಿರ್ತೀರಿ, ಮುತ್ತಿನ ಹಾರ ಅಂತ ತಿಳ್ಕೊಳ್ಳಿ, ಅಥವಾ ಜಪಸರ ಅಂತ ತಿಳ್ಕೊಳ್ಳಿ. ಆ ಹಾರದ ಮಣಿಗಳೇನಿದೆಯಲ್ಲ, ಆ ಮುತ್ತಿನ ಮಣಿಗಳು, ಆ ಎಲ್ಲ ಮಣಿಗಳನ್ನು ಏನು ಇಟ್ಕೊಂಡಿದೆ? ಒಟ್ಟಾಗಿಟ್ಟಿರುವಂಥದ್ದೇನು? ಏನು? ದಾರ. ಆ ದಾರದಲ್ಲಿ ಬೇರೆ ಬೇರೆ ಮುತ್ತುಗಳಿವೆ, ಬೇರೆ ಬೇರೆ ಮಣಿಗಳಿವೆ. ಸಂತ ಜಾನ್ ಮರಿಯ ವಿಯಾನಿ ಹೇಳ್ತಾರೆ, ಈ ಎಲ್ಲ ಮುತ್ತುಗಳೇನಿದೆಯಲ್ಲ
ಅವು ನಮ್ಮಲ್ಲಿರುವಂಥ ವಿವಿಧ ಸದ್ಗುಣಗಳು, ಒಳ್ಳೆ ಗುಣಗಳು. ಆದರೆ ಈ ಎಲ್ಲ ಒಳ್ಳೆ ಗುಣಗಳನ್ನು ಒಟ್ಟಾಗಿ ಇಟ್ಕೊಂಡಿರುವಂಥ ದಾರ ಏನಿದೆಯಲ್ಲ, ಅದೇ ವಿನಯತೆ ಎಂಬ ಸದ್ಗುಣ. ಆ ವಿನಯತೆ ಎಂಬ ಸದ್ಗುಣವನ್ನು ನಾವು ಕಳ್ಕೊಂಡ್ರೆ, ಆ ದಾರ ಹರಿದ್ರೆ ಏನಾಗುತ್ತೆ? ಎಲ್ಲ ಮುತ್ತುಗಳು ನೆಲಪಾಲಾಗ್ತವೆ. ಆ ವಿನಯತೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಬೇಕು, ಪ್ರತಿಯೊಬ್ಬರಿಗೂ ಬೇಕು. ನಾವೆಲ್ಲ ಬಹುಶಃ ಯಾರು ರೈತಾಪಿ ಜನರಿದ್ದೀರಿ, ರೈತಾಪಿ ಹಿನ್ನೆಲೆಯಿಂದ ಯಾರು ಬಂದಿದ್ದೀರಿ, ಅರ್ಥ ಆಗುತ್ತೆ. ಈ ನಾಡಿನಲ್ಲಿ ಸಾಕಷ್ಟು ಭತ್ತ ಬೆಳೀತಾರೆ. ಭತ್ತ ಅದು ಬೆಳೆದು ಪಕ್ವವಾಗಿ ತೆನೆ ತುಂಬಿದಾಗ ಏನಾಗುತ್ತದೋ? ಸೀದಾ ನಿಂತಿರುತ್ತಾ? ಬಾಗುತ್ತೆ. ಯಾವಾಗ ನಾವು ಸರ್ವ ಸದ್ಗುಣಗಳಿಂದ ಸಂಭಾವಿತರಾಗ್ತೇವೆ, ಸಂಪೂರ್ಣರಾಗ್ತೇವೆ, ಆಗ ನಾವು ಎದೆ ಉಬ್ಬಿಸಿ ನಡೆಯಲ್ಲ, ಬದಲಾಗಿ ಎದೆ ತಗ್ಗಿಸಿ ನಡೀತೇವೆ. ನಿಸರ್ಗ ಅದನ್ನೇ ತೋರಿಸುತ್ತೆ. ಇಂಥ ಒಂದು ವಿನಯತೆ ಇದ್ದಾಗ ಮಾತ್ರ ದೇವರು ನಮ್ಮಲ್ಲಿ ನೆಲೆಗೊಳ್ಳಲಿಕ್ಕೆ ಸಾಧ್ಯ. ಆ ದೈವಿ ಪ್ರಸನ್ನತೆಯನ್ನು ನಾವು ಪರರಿಗೆ ನೀಡಲಿಕ್ಕೆ ಸಾಧ್ಯ. ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ರವರು ಇಂಥ ಒಂದು ವಿನಯತೆಯ ಸಾಕಾರ ಮೂರ್ತಿಯಾಗಿದ್ದರು. ಆದ್ದರಿಂದಲೇ ಅವರು ತಮ್ಮ ಮಾತುಗಳ ಮೂಲಕ, ಬರವಣಿಗೆಯ ಮೂಲಕ, ಬೋಧನೆಯ ಮೂಲಕ ಅದೆಷ್ಟು ಜನರನ್ನು ಸ್ಪರ್ಶಿಸಿದರು, ಅದೆಷ್ಟು ಜನರನ್ನು ದೇವರಿಗೆ ತಂದರು. ಇವತ್ತು ನಾವೆಲ್ಲ ಹೆಮ್ಮೆ ಪಡಬೇಕು. ದೇವರು ಇಂಥ ಒಬ್ಬ ಆದರ್ಶ ಸಂತನನ್ನು ನಮ್ಮ ಮುಂದಿಟ್ಟಿದ್ದಾರೆ. ನಾವು ಸಹ ನಮ್ಮ ಸರಳತೆಯ ಮೂಲಕ, ನಮ್ಮ ವಿನಮ್ರತೆಯ ಮೂಲಕ, ದೈವಿ ಭಯದ ಮೂಲಕ ಹೇಗೆ ನಾವು ಈ ಲೋಕವೆಂಬ ಸಾಗರವನ್ನು ದಾಟಿ ನಾವು ಮುಂದೆ ಹೋಗಬೇಕು. ನಾನು ಆಗಲೇ ಹೇಳಿದೆ, ಈ ಲೋಕ ಇದು ಮಾಯೆಯಲ್ಲ, ಇದು ನಿಜ, ಇದು ಸತ್ಯ, ಆದರೆ ಶಾಶ್ವತವಲ್ಲ, ಶಾಶ್ವತವಲ್ಲ. ಕ್ಷಣಿಕವಾದದ್ದು ಯಾವುದು, ಶಾಶ್ವತವಾದದ್ದು ಯಾವುದು, ಪಾರಮಾರ್ಥಿಕವಾದದ್ದು ಯಾವುದು, ಪ್ರಾಪಂಚಿಕವಾದದ್ದು ಯಾವುದು, ನಮ್ಮನ್ನು ಬಂಧನಕ್ಕೆ ಒಳಪಡಿಸುವಂಥದ್ದು ಯಾವುದು, ನಮ್ಮನ್ನು ಸ್ವತಂತ್ರಗೊಳಿಸೋದು ಯಾವುದು, ಇವುಗಳ ನಡುವಿನ ವ್ಯತ್ಯಾಸವನ್ನು ನಾವು ಅರಿತಾಗ ನಮ್ಮಲ್ಲಿ ನಿಜವಾದ ಸುಜ್ಞಾನ ಬರ್ತದೆ. ಅದನ್ನೇ ಇವತ್ತಿನ 3 ವಾಚನಗಳಲ್ಲಿ ನಾವು ಆಲಿಸಿದ್ದೇವೆ. ನಿಮಗೇನಾದರೂ ಕೊಚ್ಕೊಳ್ಳಿಕ್ಕೆ ಬೇಕಾದರೆ, ಹೊಗಳಿಕೊಳ್ಳಕ್ಕೆ ಬೇಕಾದರೆ, ನಿಮ್ಮ ಜ್ಞಾನದ ಬಗ್ಗೆ, ಸಿರಿ ಸಂಪತ್ತಿನ ಬಗ್ಗೆ, ಅವುಗಳ ಬಗ್ಗೆ ಹೊಗಳಿಕೊಳ್ಬೇಡಿ. ಬದಲಾಗಿ ನೀವು ನಿಮ್ಮನ್ನೇ ಅರಿತುಕೊಂಡಿದ್ದೀರಿ, ನೀವು ಯಾರಾಗಿದ್ದೀರಿ ಎಂಬುದನ್ನು ಅರಿತುಕೊಂಡಿದ್ರೆ ಅವುಗಳ ಮೂಲಕ, ಅವುಗಳಿಗಾಗಿ ನೀವು ಹೆಮ್ಮೆ ಪಡಿ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನ ಮಾತನ್ನು ಕೇಳಿ ಅದರಂತೆ ನಡೆದ್ರೆ ಬಂಡೆಗಲ್ಲಿನ ಮೇಲೆ ಮನೆ ಕಟ್ಟಿಕೊಂಡಂಥ ಬುದ್ಧಿವಂತನನ್ನು ನೀವು ಹೋಲ್ತೀರಿ. ನನ್ನ ಮಾತನ್ನು ಕೇಳಿಯೂ ಅದರಂತೆ ನಡೆಯದೆ ಹೋದರೆ ಉಸುಕಿನ ಮೇಲೆ ಮನೆ ಕಟ್ಟಿಕೊಂಡಂಥ ಬುದ್ಧಿಹೀನನನ್ನು ನೀವು ಹೋಲ್ತೀರಿ. ಮಳೆ ಬಂತು, ಗಾಳಿ ಬೀಸಿತು, ಆ ಮನೆಗೆ ಅಪ್ಪಳಿಸಿತು, ಆ ಮನೆಗೆ ಆದ ಪತನವೋ ಆಗಾದ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿ ವರ್ಷ ಇಂಥ ಒಂದು ಆಧ್ಯಾತ್ಮಿಕ ಸಿದ್ಧತೆಯನ್ನು ನಾವು ಮಾಡ್ತಾ ನಮ್ಮ ಆತ್ಮಗಳನ್ನು ನಾವು ನವೀಕರಿಸ್ಕೊಳ್ಬೇಕಾಗಿದೆ. ನಮ್ಮ ಆತ್ಮವನ್ನು ನಾವು ಶುದ್ಧೀಕರಿಸಿಕೊಂಡು ಪ್ರತಿ ಒಂದು ವರ್ಷ ಒಂದೊಂದು ಹೆಜ್ಜೆ ಮುಂದೆ ಸಾಗ್ತಾ ಹೋಗಬೇಕಾಗಿದೆ. ಈ ದಿಸೆಯಲ್ಲಿ ದೇವರ ವಾಕ್ಯ ನಮಗೆ ನಮ್ಮ ಮನೋನೇತ್ರಗಳನ್ನು ತೆರೆಯಲಿ. ದೇವರ ವಾಕ್ಯ ನಮ್ಮ ಕುಟುಂಬಗಳಲ್ಲಿ ಸದಾ ಉರಿಯುವಂತಹ ದೀಪದಂತೆ ಬೆಳಗಲಿ. ಪ್ರಾರ್ಥನೆಯ ದೀಪ ಅದು ಸದಾ ಉರಿಯಲಿ. ಇಂಥ ಮಹಾನ್ ಸಂತರ ಮಧ್ಯಸ್ಥಿಕೆ, ಅವರ ಪ್ರಾರ್ಥನೆ ನಾವು ಮತ್ತೊಂದು ವರ್ಷವನ್ನು ಆರಂಭಿಸಲಿಕ್ಕೆ, ಮತ್ತೊಂದು ವರ್ಷದಲ್ಲಿ ನಾವು ದೇವರ ಆಶ್ರಯದಲ್ಲಿ ಬೆಳೆಯಲಿಕ್ಕೆ ನೆರವಾಗಲಿ ಎಂದು ಪ್ರಾರ್ಥಿಸೋಣ. ಆಮೆನ್. ವಿಶ್ವಾಸದಿಂದ ನಮ್ಮ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ನಾವು ಮಾಡುವ ಪ್ರಾರ್ಥನೆ ದೇವರು ನಮಗೆ ಪಾಲಿಸುತ್ತಾರೆ ಎಂಬ ವಿಶ್ವಾಸ ಮೂಡಿಸಿಕೊಂಡು ಭಾಗವಹಿಸೋಣ. ನಮ್ಮ ಉತ್ತರ ನಿಮ್ಮ ಉತ್ತರ ಪ್ರಭು ಪ್ರಭು
ಎಂದಿನಂತೆ ಬಾಳಲು ಬೇಕಾದ ಆತ್ಮನ ಪ್ರೇರಣೆಯನ್ನು ನೆರವಾಗಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ, ಆಲಿಸಿರಿ. ನಮ್ಮ ಧರ್ಮ ಕೇಂದ್ರದ ಎಲ್ಲ ಕುಟುಂಬಗಳಲ್ಲಿ ದೈವಿಕ ಮೌಲ್ಯಗಳು ಸದಾ ನೆಲೆಯಾಗಿ ಆದರ್ಶ ಕುಟುಂಬಗಳಾಗಿ ಮಾರ್ಪಟ್ಟು ಸರ್ವರು ಪ್ರೀತಿ, ಐಕ್ಯತೆ, ಅನ್ಯೋನ್ಯತೆಯಲ್ಲಿ ಬಾಳುವಂತೆ ಪ್ರಾರ್ಥಿಸೋಣ. ಪ್ರತಿದಿನ ತಮ್ಮ ಮನೆಗಳಲ್ಲಿ ಪ್ರಾರ್ಥನೆಯಲ್ಲಿ ದೈವ ವಾಕ್ಯದ ಜ್ಞಾನದಲ್ಲಿ ಮಕ್ಕಳಾಗಿ ಹೊಸ ಜೀವನವನ್ನು ಸಂತ ಫ್ರಾನ್ಸಿಸ್ ಡಿ ಸೇಲ್ಸರವರ ಮುಖಾಂತರ ಅನುಗ್ರಹಿಸುವಂತೆ ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ವಿವಿಧ ಬಗೆಯ ಕಾಯಿಲೆ, ಬೆನ್ನಿ ಬವಣೆಗಳನ್ನು ಎದುರಿಸಲಾರದೆ ಜೀವನದ ಪರಿಸ್ಥಿತಿಗಳ ಜಂಜಾಟದಿಂದ ತೊಡಗಿ ಕ್ರಿಸ್ತರಿಂದ ದೂರವಾಗುತ್ತಿರುವ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ದಯಾಮಯ ಪಿತನೇ, ನೀವೇ ಕೊಡುವ ಕಷ್ಟದ ಕೊಡಗಳನ್ನು ಹೊರಲು ಬೇಕಾದ ತಾಳ್ಮೆ, ಮನಃಶಾಂತಿಯನ್ನು ನಮ್ಮ ಮನೆ ಮನಗಳಲ್ಲಿ ನಿಮ್ಮ ಸ್ಪರ್ಶದಿಂದ ಸಾಂತ್ವನವನ್ನು ನೀಡುವಂತೆ ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ, ಆಲಿಸಿರಿ. ಧರ್ಮಸಭೆಯ ಧರ್ಮ ಪ್ರಚಾರಕರಿಗಾಗಿ ಸಂತ ಫ್ರಾನ್ಸಿಸ್ ಡಿ ಸೇಲ್ಸರವರಲ್ಲಿ ವಿನಮ್ರತೆಯಿಂದ ಪ್ರಾರ್ಥಿಸೋಣ. ಕ್ರೈಸ್ತ ಧರ್ಮದ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವವರು ಎಲ್ಲರೂ ಕ್ರಿಸ್ತರ ಸಂದೇಶವನ್ನು ಸಾರುವಾಗ ಬರುವ ಯಾವುದೇ ಒತ್ತಡವನ್ನು ಬೇರದೆ ಸಂಶಯದಿಂದಲೂ ವಿವಚನೆಯಿಂದಲೂ ದೇವರ ವಾಕ್ಯವನ್ನು ಸಾರಿ ಇತರರ ಧರ್ಮದೊಡನೆ ಸಾಮರಸ್ಯ ಬೆಳೆಸಿಕೊಳ್ಳಬೇಕಾದಾಗ ಆಧ್ಯಾತ್ಮಿಕ ನೆರವನ್ನು ಸಂತ ಫ್ರಾನ್ಸಿಸ್ ಡಿ ಸೇಲ್ಸರವರೇ ಎಲ್ಲರಿಗೂ ಅನುಗ್ರಹಿಸಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ, ಆಲಿಸಿರಿ. ಕ್ಷಣಕಾಲ ಮೌನವಾಗಿ ನಮ್ಮೊಬ್ಬೊಬ್ಬರ ವೈಯಕ್ತಿಕ ಕೋರಿಕೆಗಳಿಗಾಗಿ ದೇವರಡಿ ಬೇಡಿ ಪ್ರಾರ್ಥಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ವಂದಿಸಲೆಂದು ನಾನು ಬಂದೆನು, ಸ್ವೀಕರಿಸೆಂದು ನಿನ್ನ ಬೇಡ್ವೆನು. ನಾನು ನೀಡುವೆನು, ಎನ್ನ ಮನ ನೀಡುವೆನು.
ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಳಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಮತ್ತು ಇಡೀ ಪವಿತ್ರ ತಮ್ಮ ಸಭೆಯ ಒಳಿತಿಗಾಗಿಯೂ ಈ ಬಲಿಯು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ನಿಬ್ಬನಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ಶಿಷ್ಯರಿಗೆ ಕೊಡುತ್ತಾ ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿಯೋ ಬೀಸಲಾಗುವ ನನ್ನ ಪವಿತ್ರ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ಪ್ರಭು
ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವಯುವ ರೊಟ್ಟಿಯನ್ನು, ರಕ್ಷಣೆಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಹೆನ್ರಿ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿಕೊಳ್ಳಿರಿ. ತಂದೆಯೇ, ನಮ್ಮೆಲ್ಲರ ಮೇಲೆಯೂ ತಾವು ದಯೆ ತೋರಬೇಕೆಂದು ಬೇಡಿಕೊಳ್ಳುತ್ತೇವೆ. ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ಈ ಒಂದು ಹಬ್ಬದ ಮೂಲಕ ಇಡೀ ಕೊಪ್ಪಳದಲ್ಲಿರುವ ಎಲ್ಲ ಕುಟುಂಬಗಳನ್ನು, ಯಾವುದೇ ಜಾತಿ ಧರ್ಮಕ್ಕೆ ಸೇರಿರಲಿ, ಎಲ್ಲರನ್ನು ಹರಸಿ ಕಾಪಾಡಿರಿ. ದೇವರ ಪೂಜ್ಯ ತಾಯಿ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ರಕ್ತ ಸಾಕ್ಷಿಗಳೊಂದಿಗೂ, ಸಂತ ಫ್ರಾನ್ಸಿಸ್ ದೆ ಸೇಲ್ಸ್ರವರೊಂದಿಗೂ ಹಾಗೂ ಸಕಲ ಸಂತರೊಂದಿಗೂ ನಾವು ಸಹ ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವ ಮಹಿಮೆ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರ ಆಜ್ಞೆಯಿಂದ ಪ್ರೇರಿತರಾಗಿ, ದೈವ ಬೋಧನೆಯಿಂದ ಶಿಷ್ಯತರಾಗಿ, ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಾಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಇಚ್ಛಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯಮತ್ಯವನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಕ್ರಿಸ್ತರ ಶಾಂತಿ.
ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಂದೆ ಒಂದು ಮಾತು ನುಡಿದರೆ ನನ್ನ ಆತ್ಮವು ಸ್ವಸ್ಥವಾಗುವುದು. ಆತ್ಮ ಮೂಲ ನೀನೆ, ಅನುದಿನದ ಆತ್ಮಿಕ ಸುಖ ನೀಡಬಾ. ಜೀವದ ಚೇತನ ನೀನೆ, ಜೀವಾತ್ಮ ಮೂಲ ನೀನೆ, ಅನುದಿನದ ಆತ್ಮಿಕ ಸುಖ ನೀಡಬಾ. ಸರ್ವಶಕ್ತ ದೇವರೇ, ನಾವು ಸ್ವೀಕರಿಸಿದ ಸಂಸ್ಕಾರದ ಮೂಲಕ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ಪ್ರೀತಿ ಮತ್ತು ವಿನಯಶೀಲತೆಯನ್ನು ಇಹದಲ್ಲಿ ಅನುಸರಿಸುತ್ತಾ ಅವರಂತೆ ಸ್ವರ್ಗೀಯ ಮಹಿಮೆಯನ್ನು ನಾವು ಪಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ಸ್ವರೂಪಕ್ಕೆ ಹಾರವನ್ನು ಹಾಕಿ ಧೂಪವನ್ನು ಹಾಕಲಾಗುವುದು. ವಂದನೆಯ ಫಾದರ್ ಆರೋಗ್ಯನಾಥನ್. ನಂತರ ಎಲ್ಲ ಗುರುಗಳು ಮುಂದೆ ಬಂದು ಹೂಗಳನ್ನು ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರಿಗೆ ಅರ್ಪಿಸಿ ನಮ್ಮನ್ನ ಪ್ರಾರ್ಥನೆಯನ್ನು ನಾವು ಮಾಡುವ. ಸೌಜನ್ಯಶೀಲ ಸಂತ ಫ್ರಾನ್ಸಿಸ್ ಡೆ ಸೇಲ್ಸ್ ರವರಿಗೆ ವಿಶೇಷ ಪ್ರಾರ್ಥನೆ. ದೇವರ ಪ್ರೀತಿಗೆ ಪಾತ್ರರಾದ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ರವರೇ, ಪ್ರಭು ಯೇಸುವನ್ನು ಬಹಳ ಉತ್ಸಾಹದಿಂದ ಅನುಸರಿಸಿದವರೇ, ಸತ್ಪುರುಷರೇ, ವಿದ್ಯೆ, ಜ್ಞಾನ ಹಾಗೂ ಸೌಜನ್ಯ ಸಂಪನ್ನರೇ, ವಿನಯತೆಯಿಂದಲೂ ಭಕ್ತಿಯಿಂದಲೂ ನಾವು ನಿಮ್ಮನ್ನು ವಂದಿಸಿ ಗೌರವಿಸುತ್ತೇವೆ. ನಿಮ್ಮ ಜೀವನವು ದೇವರ ಮತ್ತು ಮಾನವರ ಪ್ರೀತಿ ನಡುವೆ ಸಂಪೂರ್ಣ ಸ್ಥಿರ ಸಾಕ್ಷಿಯಾಗಿದೆ. ನೀವು ದೇವರ ಪ್ರೀತಿ ಹಾಗೂ ಮಹಿಮೆಗಾಗಿಯೇ ಜೀವಿಸಿದಿರಿ. ದೇವ ಮಾತೆಯಲ್ಲಿ ಭಕ್ತಿಯ ಬಾಲಕರಾಗಿ ತಮ್ಮ ನಡೆನುಡಿಯಲ್ಲಿ ದೇವರನ್ನು ಸ್ತುತಿಸಿ ಆರಾಧಿಸಿದಿರಿ. ಯೇಸುವಿನಲ್ಲಿ ನಿಮಗಿರುವ ಅಪಾರ ಪ್ರೀತಿಯಿಂದ ಶಾಲೆ ಜನರನ್ನು ಮನ ತಿರುಗಿಸಿ ದೈವತ್ವದ ಸದ್ಗುಣಗಳನ್ನು ತೋರಿಸಿದಿರಿ. ಇಂದಿನಿಂದ ನೀವೇ ನಮ್ಮ ಆಪ್ತರು, ನಮ್ಮ ಉಪದೇಶಕರು ಹಾಗೂ ನಮ್ಮ ಪಾಲಕರು. ಪ್ರಾರ್ಥಿಸೋಣ. ದಯಾಮಯ ದೇವರೇ, ಆತ್ಮಗಳ ರಕ್ಷಣೆಗೆಂದು ಸಲೇಸಿನ ಸಂತ ಫ್ರಾನ್ಸಿಸರು ಸರ್ವರಿಗೂ ಸರ್ವಸ್ವವೂ ಆಗಲೆಂದು ಇಚ್ಛಿಸಿದಿರಿ. ನಮ್ಮ ಹೃದಯಗಳನ್ನು ಅಂತಹ ಮಧುರವುಳ್ಳ ಅಪಾರ ಪ್ರೀತಿಯಿಂದ ತುಂಬಿರೆಂದು ದಯೆಯಿಂದ ಬೇಡುತ್ತಾ ಅವರ ಉಪದೇಶದಲ್ಲಿ ಹಾಗೂ ಯೋಗ್ಯತೆಯ ಪುಣ್ಯಗಳಲ್ಲಿ ನಾವು ಸಹಪ್ರೇರಿತರಾಗಿ ಅನಂತ ಸಂತೋಷವನ್ನು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪಡೆಯುವಂತಾಗಲಿ. ಮಾಡಲೇ ಇರಲಿ.
ನಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭುವಿನ ಶಾಂತಿ ನಿಮ್ಮಲ್ಲಿರಲಿ. ವಾರ್ಷಿಕ ಮಹೋತ್ಸವದ ಅಂಗವಾಗಿ ನಾವು ಇಂದು 2ನೇ ದಿನದ ನವೆನ ಪ್ರಾರ್ಥನೆಯಲ್ಲಿಯೂ ದಿವ್ಯ ಬಲಿ ಪೂಜೆಯಲ್ಲಿಯೂ ಭಾಗವಹಿಸಿ ನಾವೆಲ್ಲರೂ ದೇವರ ಕೃಪೆಗೆ ಪಾತ್ರರಾಗಿದ್ದೇವೆ. ಪ್ರಿಯರೇ, ಒಂದು ವಿಶೇಷತೆ, ಇಂದಿನ 2ನೇ ದಿನದ ನವೆನ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಿ ನಮಗಾಗಿ ಪ್ರಾರ್ಥಿಸಿ ದೇವರ ಕೃಪೆಯನ್ನು ನಮಗೆಲ್ಲರಿಗೂ ಆಶೀರ್ವಚನದ ಮುಖಾಂತರ ನೀಡಿ ನಮ್ಮೆಲ್ಲರನ್ನು ಹರಸಿದಂಥ 1ನೇ ಫಾದರ್ ಹೆನ್ರಿ ಥೋಮಸ್ ಅವರು ಇಂದು ನಮ್ಮ ಧರ್ಮ ಕೇಂದ್ರಕ್ಕೆ ಆಗಮಿಸಿ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಿ ನಮಗೋಸ್ಕರ ಪ್ರಾರ್ಥಿಸಿದ್ದಾರೆ. ಸದ್ಯಕ್ಕೆ ಪೂಜ್ಯ ಗುರುಗಳು ಸಂತ ಇಗ್ನಾಸಿಯಸ್ ಲೋಯಲ ದೇವಾಲಯ ಗದಗ ಧರ್ಮ ಕೇಂದ್ರಕ್ಕೆ ಸೇರಿದವರು ಮತ್ತು ಅಲ್ಲಿಯ ಧರ್ಮ ಕೇಂದ್ರದಲ್ಲಿ ತಮ್ಮ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಪೂಜ್ಯ ಗುರುಗಳು ಇಂದು ನಮ್ಮ ಧರ್ಮ ಕೇಂದ್ರಕ್ಕೆ ಆಗಮಿಸಿ ದಿವ್ಯ ಬಲಿಪೂಜೆಯನ್ನು ಸಮರ್ಪಿಸಿದ್ದಕ್ಕಾಗಿ ನಮ್ಮ ಧರ್ಮ ಕೇಂದ್ರದ ಮುಖ್ಯ ಗುರುಗಳಾದ 1ನೇ ಫಾದರ್ ಜಪಮಾಲೆ ಹಾಗೂ ಸಹ ಗುರುಗಳಾದ 1ನೇ ಫಾದರ್ ಮ್ಯಾಥ್ಯೂ ಮಾಮಲ ಹಾಗೂ ಫಾದರ್ ಜೋಜು ಇವರ ಪರವಾಗಿಯೂ ಹಾಗೂ ಎಲ್ಲ ಭಕ್ತಾದಿಗಳ ಪರವಾಗಿಯೂ ಅವರಿಗೆ ನಾನು ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸಂತ ಫ್ರಾನ್ಸಿಸ್ ಸಭೆಯಲ್ಲಿ ಮಿಂದ ಅನುಪಮ ದೀಪವೇ, ಸಂತ ಫ್ರಾನ್ಸಿಸ್ ಸಭೆಯಲ್ಲಿ ಮಿಂದ ಅನುಪಮ ದೀಪವೇ, ಪ್ರಾರ್ಥಿಸಿ ನಮಗಾಗಿ, ಪ್ರಾರ್ಥಿಸಿ ನಮ